ಹೆಂಗೋ ನೀನು ಸೆಟಲ್ ಆಗ್ಬಿಟ್ಟಪ್ಪ. ಹೆಂಗೋ ಇವಾಗ ನಿಮ್ಮ ಅತ್ತೆ ಹೆಣ್ಣು ಕೊಡುತ್ತೆ, ಹೆಣ್ಣು ಕೊಡೋದ್ರಿಂದ ಹೆಂಗೋ ಮದುವೆ ಆಗ್ಬಿಡ್ತೀಯ. ನಮಗೆ ಹೆಣ್ಣು ಸಿಗಲ್ಲ ಕಣೋ. ಶಕ್ತಿ ಬೇರೆ ಇವಾಗ ಬಂದಿಲ್ಲೇ ಅವಳೆ, ಶಾರುಗ್ ಬೇರೆ ಮದುವೆ ಮಾಡಬೇಕು. ನನಗಂತೂ ತುಂಬ ಜವಾಬ್ದಾರಿಗಳೈತೆ. ನೋಡೋಣ. ಇನ್ನು ಅಪ್ಪ ಬರಲಿ. ಅಪ್ಪ ಇವತ್ತು ಬರ್ತೀನಿ ಅಂತ ಹೇಳೈತೆ. ಬೇಜಾರಾಗ್ಯಾವ. ಅಪ್ಪ ಒಂದು ವಾರ ಟ್ರಿಪ್ ಹೋಗ್ಬಿಟ್ಟಿತ್ತು. ಇವತ್ತು ಬಂದಮೇಲೆ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಅದೇ ನಿರ್ಧಾರಕ್ಕೆ ಬರ್ತೀನಿ. ಲಸ್ಮಜ್ಜಿಗೆ ಹೇಳೋಣ ನಡಿ. ನಮ್ಮ ಲಸ್ಮಜ್ಜಿಗೆ ಹೇಳ್ಬಿಟ್ರೆ ನೀನು ಪಕ್ಕ ಹೆಣ್ಣು ಹುಡುಕಿ ಮದುವೆ ಮಾಡುತ್ತೆ. ನೀನು ತಲೆ ಕೆಡಿಸ್ಕೊಬೇಡ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ನೀನು ಇದ್ಬಿಡ್ಬೋದು. ಯಾಕಂದರೆ ನಮ್ಮ ಲಸ್ಮಜ್ಜಿ ಒಂದು ಮಾತು ಹೇಳಿದ್ರೆ ಸಾಕಜ್ಜಿ ಹೆಣ್ಣು ಹುಡುಕಿ ಮದುವೆ ಮಾಡೋ ಅಂತ ನೀನು ಹೇಳು, ಸರಿನಾ? ನಾನು ಮೊನ್ನೆ ಹೇಳಿದ್ದೆ, ನಮ್ಮ ಅಜ್ಜಿ ಹೇಳೈತೆ ವೈಷ್ಣವತಿನಿಗೆ ಕೊಟ್ಟು ಮಾಡೋ ಅಂತ. ಅವ್ರ ಅಜ್ಜಿಗೆ ಹೇಳ್ಬಿಟ್ಟೈತೆ, ಕಾಲಜ್ಜಿಗೆ. ಅವ್ರಿಗೆ ಹೇಳಿರೋದಕ್ಕೆ ಇದೆಲ್ಲ ಸರಿ ಹೋಗಿರೋದು. ಅದಕ್ಕೇನೆ ಲಸ್ಮಜ್ಜಿ ಹತ್ರ ಮಾತಾಡು. ಇದೆಲ್ಲ ಬಗೆಹರಿಬೇಕಂದ್ರೆ ನಾವು ಲಸ್ಮಜ್ಜಿ ಹತ್ರ ಮಾತಾಡಲೇಬೇಕು. ನೋಡಿ ಹೋಗೋಣ. ಕೆಲಸ ಮಾಡೋಕ್ಕಿನ್ನೂ ಏನಾದರೂ ಒಳ್ಳೊಳ್ಳೆ ಐಡಿಯಾಗಳಿದ್ರೆ ಕೇಳಬೇಕು. ಲಸ್ಮಜ್ಜಿ ಮೊದಲಿಂದಲೂ ಹಂಗೆ ತುಂಬ ಟ್ಯಾಲೆಂಟ್ ಐತೆ ಹೇಳಪ್ಪ. ಊರಲ್ಲಿ ಎಲ್ಲರೂ ಹಂಗೆ ಏನೋ ಒಂದು ಬೆಲೆ ಗೌರವ. ಲಸ್ಮಜ್ಜಿ ಅಂತಂದರೆ ಲಸ್ಮಕಾಯ ಅಂತೇಳಿ ದೊಡ್ಡವರಿಂದ ಹಿಡಿದು ಸಣ್ಣವರೆಲ್ಲ ಲಸ್ಮಜ್ಜಿ, ದೊಡ್ಡವರೆಲ್ಲ ನಮ್ಮ ಅಮ್ಮವರೆಲ್ಲ ಲಸ್ಮಂಟಿ ಅಂತ ಅಂದ್ಕೊಂಡು ಏನೋ ಒಂದು ಬೆಲೆ ಗೌರವ ಕೊಡ್ತಾರೆ. ಲಸ್ಮಜ್ಜಿ ಅಂತಂದರೆ ಏನೋ ಒಂದು ನಮ್ಮೂರಾಗೆ ಅಲ್ವಾ, ಮೊದಲಿಂದಲೂ ಆ ಥರನೇ. ಇದಾರ ಕಣೋ ಅವ್ರು ಇವತ್ತು. ಅಷ್ಟೊಂದೆಲ್ಲ ದೇವ್ರು ಕೊಟ್ಟಿದ್ರು. ಅವ್ರು ಇವತ್ತೊಂದಿಷ್ಟು ಜಂಬ ಅಹಂಕಾರ ಮಾಡಲ್ಲ, ಗೊತ್ತೇ. ಅವ್ರು ಯಾವಾಗ ಹೆಂಗಿದ್ರು ಹಂಗೆ ಇವರೇ ಕಣೋ. ಒಂದು ಒಡವೆ, ಎಷ್ಟು ಒಡವೆ, ಮೈ ತುಂಬ ಒಡವೆ ಹಾಕೋಬೋದು. ಅವ್ರು ನೋಡಿ ಏನೋ ಹಾಕೊಂಡಿದಾರೇನೋ. ಎಂಥದ್ದು ಇಲ್ಲ. ಹೆಂಗಿರ್ಬೇಕು ಅಷ್ಟು ಸಿಂಪಲಾಗಿ ಅಷ್ಟು ಚೆನ್ನಾಗಿ ಅವ್ರೆ. ಅವಜ್ಜಿ ಹಿಂಗೆ ಮೊದಲಿಂದಲೂ ಯಾವ ಥರ ಐತ ಹಂಗೇನೆ. ಯಾವ ಥರ ಆಡಂಬರ ಜೀವನ ಮಾಡಲ್ಲ ಅವರು. ಸಿಂಪಲ್ ಲೈಫ್ ಇಷ್ಟಪಡ್ತಾರೆ. ಅದಕ್ಕೆ ಅವ್ರು ಆ ಥರ ಇರೋದು. ನಾವೊಂದು ಸ್ವಲ್ಪ ಗೊತ್ತಿದ್ದಂಗೆ ಆಡಂಬರ ಮಾಡ್ತೀವಿ, ಆ ಥರ ಮಾಡಬಾರ್ದು. ಸಿಂಪಲ್ ಜೀವನ ಯಾವಾಗ ಮಾಡ್ತೀವೋ ಆವಾಗಲೇ ನಾವು ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ನಾವು ಅರ್ಥ ಸುಳಿಸ್ಕೊಂಡು ಸಿಂಪಲ್ ಜೀವನ ಮಾಡ್ಬೇಕು. ನಾವು ಸುಮ್ಮನೆ ಶೋಕಿ ಮಾಡೋದ್ರಿಂದ ಏನಿಲ್ಲ. ಸುಮ್ಮನೆ ಆ ಬಟ್ಟೆಗೆ ಹಾಕ್ತೆ, ಈ ಬಟ್ಟೆಗೆ ಹಾಕ್ತೆ, ಆ ಚಪ್ಪಲಿಗೆ ಹಾಕ್ತೆ, ಏನು ಅವಶ್ಯಕತೆ ಐತೋ ಅಷ್ಟು ತಗೋಬೇಕು. ಚಪ್ಪಲಿ ಸುಮ್ಮನೆ ನಮಗೆ ಬೇಕಾದಷ್ಟು ಚಪ್ಪಲಿ ಇದ್ರೂ ಸುಮ್ಮನೆ ಚಪ್ಪಲಿಗಳಿಗೆಲ್ಲ ಬಂಡವಾಳ. ಆದರೆ ಅವಜ್ಜಿ ನೋಡು ಒಂದೇ ಜೊತೆ ಚಪ್ಪಲಿ. ನಾವು ಸುಮ್ಮನೆ ಬೇಕಾಬಿಟ್ಟು ಶೂಗಳಿಗೂ ಅದಕ್ಕೂ ಇದಕ್ಕೂ ಬಂಡವಾಳ ಹಾಕ್ತೀವಿ. ಹಂಗೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ನಮ್ಮ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ. ಇದು ಯಾವುದೋ ಒಂದು ಅಡ್ಡ ಬಂದ್ಬಿಡ್ತಲ್ಲಪ್ಪ. ಸ್ವಲ್ಪ ಹೊತ್ತು ನಿಂತ್ಕೊಬುವನ್. ಇದು ಅಡ್ಡ ಬಂದ್ಬಿಟ್ರೆ ಯಾವ ಕೆಲಸನೂ ಆಗಲ್ಲ. ಗಂಡನ ನೋಡ್ಬಿಟ್ರೆ ಗಡ 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 ನಡಗ್ಬಿಡ್ಬೇಕು. ಇಬ್ರು ಇರೋದು ಒಂದೇ, ನನ್ನ ಗಂಡ ಇರೋದು ಒಂದೇ ಅಂತ ಗಂಡನ ಮದುವೆ ಆಗ್ತಾ ಇದೀನಿ. ನನ್ನ ಗಂಡ ಹೆಂಗ್ ಅವನೇ ಗೊತ್ತಾ? ನಿಮ್ಮಿಬ್ರು ತಗೊಂಡು ಏನು ಮಾಡ್ತೀಯ? ನಿಮ್ಮಿಬ್ರು ಸೇರಿಸಿ ಒಬ್ಬನೇ ಇದ್ದಾನೆ ನನ್ನ ಗಂಡ. ಬೇಕಂದ್ರೆ ಹೇಳ್ತಾ ಇದ್ದೀನಿ, ನೀವಿಬ್ರು ನನ್ನ ರಿಜೆಕ್ಟ್ ಮಾಡಿದ್ರಲ್ಲ, ನೀವಿಬ್ರು ಇವಾಗ ನಿಮ್ಮ ಎದುರಿಗೇನೆ ತುಂಬಾ ಹೈಟು ವೇಟು ಪರ್ಸ್ನಾಲಿಟಿ ಇರೋ ಅಂತ ಗಂಡನ ಮದುವೆ ಆಗ್ತಾ ಇದ್ದೀನಿ. ನಾನು ಸುದ್ದಿಗೆ ಬರೋದಕ್ಕಿಂತ ಮುಂಚೆ ಇನ್ಮೇಲೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಇನ್ನು ನಾನು ಬರ್ತಾ ಇದ್ದೀನಿ ಅಂದರೆ ಎದ್ರಕೋಬೇಕಾಗುತ್ತೆ. ನೀವಿಬ್ರನ್ನ ಸೇರಿಸಿ ನನ್ನ ಗಂಡ ಒಬ್ಬನೇ ಇದ್ದಾನೆ. ಬಲ ಭೀಮನ್ ಥರ ಇದ್ದಾನೆ. ಚಾಳಾಕ್ಷರ ರಾಕ್ಷಸನ್ ಥರ ಇದ್ದಾನೆ ನನ್ನ ಗಂಡ. ಅವ್ನು ನೋಡ್ಬಿಟ್ರೆ ಗಡ ನಡಗು ಬಿಡ್ಬೇಕು. ಏನಪ್ಪ ಹಿಂಗವನೇ ಇವನು ಅಂತ. ಸೂಟ್ ಕೇಸ್ ಕಳ್ಳ ಅವನು. ಸೂಟ್ ಕೇಸ್ ಹೊತ್ಕೊಂಡು ಹೋಗಿ ಬಂದಿದ್ದ ನಮ್ಮ ಅಜ್ಜಿದ, ಸುಗುಣ ಅಜ್ಜಿದ. ನಾವು ಅವಾಗ ಅವನ್ನ ಒಂದೇ ಕೈಯಲ್ಲಿ ಜಾಡಿಸಿ ನಾನು ನಮ್ಮಣ್ಣ ಹೊಡೆದಿದ್ವಿ. ಆ ಸೂಟ್ ಕೇಸ್ ಕಳ್ಳ ಹೊಡೆಯೋದೇನು ನಮ್ಗೇನು ದೊಡ್ಡದಲ್ಲ. ಅವನು ಅಲ್ಲೇ ಸೂಟ್ ಕೇಸ್ ಕಳ್ಳ ಆಲ್ರೆಡಿ ಅವನು. ಇದೇನಿದು ಹಿಂಗೆ? ನಮ್ಮ ಬಲ ಭೀಮನ, ನಮ್ಮ ಕರಿಯನ ಇವರು ಸೂಟ್ ಕೇಸ್ ಕಳ್ಳ ಅಂತವ್ರ. ಇದಕ್ಕೆ ಇವರು ಈ ಥರ ಮಾತಾಡ್ತವ್ರೆ, ಸೂಟ್ ಕೇಸ್ ಕಳ್ಳ ಅಂತ. ಯಾಕೆ ನನ್ನ ಗಂಡನ ನೀವಿನ್ನೂ ನೋಡಿಲ್ಲ ಅನ್ಸುತ್ತೆ. ನನ್ನ ಗಂಡನ ಸೂಟ್ ಕೇಸ್ ಕಳ್ಳ ಅಂತವ್ರೆ. ಅಯ್ಯೋ ಅವಂದೇ ಡೂಪ್ಲಿಕೇಟ್ ಬಾಡಿಯವನ್ನ ಇಲ್ಲಿ ನಮ್ಮ ಹತ್ರ ಬಿಲ್ಡಪ್ ಕೊಡೋದಕ್ಕೆ ಬಂದಿದ್ಯಾ? ಡೂಪ್ಲಿಕೇಟ್ ಬಾಡಿನ ನಾವು ನೋಡಿಲ್ವಾ? ಆ ಕರಿಯೊಂದು ಡೂಪ್ಲಿಕೇಟ್ ಬಾಡಿ, ಒರಿಜಿನಲ್ ಬಾಡಿ ಅಲ್ಲ. ಒಂದೇ ಕೈಯಲ್ಲಿ ಎತ್ತಿ ಬಿಸಾಕ್ಬೋದು. ನಮ್ಮದು ಒರಿಜಿನಲ್ ಕಣಮ್ಮ. ನಮ್ಮ ಬಾಡಿ ಒರಿಜಿನಲ್ ನಮ್ಮದು ಆ ಥರ ಎಲ್ಲ ಅಂತ ಅನ್ಕೋಬೇಡ ನೀನು. ನಾವು ಯಾವತ್ತೂ ಹಂಗೆಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ನಮ್ಮ ದೈವ ಯಾವತ್ತಿದ್ರೂ ನಮಗೆ ಒರಿಜಿನಲ್ ನಾವು. ಆ ರೀತಿ ಎಲ್ಲ ನಾವು ಯಾವತ್ತೂ ಡೂಪ್ಲಿಕೇಟ್ ಬಾಡಿ ಇಟ್ಕೊಂಡು ಸುಮ್ಮನೆ ಹುಡುಗಿಯರಿಗೆಲ್ಲ ಹೇಳ್ಕೊಂಡು ಮೋಸ ಮಾಡ್ಕೊಂಡು ಓಡಾಡೋ ಅಂಥವ್ರಲ್ಲ ನಾವು. ತಲೆ ಕೆಡಿಸ್ಕೊಳ್ಳಲ್ಲ. ಅದೇನು ಮಾಡ್ತೀಯ ಮಾಡ್ಕೋ, ಅದು ಹೆಂಗಾದರೂ ಬಿಲ್ಡಪ್ ಕೊಡ್ಕೋ, ತಲೆ ಕೆಡಿಸ್ಕೊಳ್ಳಲ್ಲ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನಿನಗೆ ಡೂಪ್ಲಿಕೇಟ್ ಬಾಡಿ ಅದೆಲ್ಲ. ನೀನು ನೋಡಿಲ್ಲ, ಸುಮ್ಮನೆ ಏನಾರ ಮಾತಾಡಬೇಡಿ. ನೀವಿಬ್ರು ಇವಾಗ ನನ್ನ ಮದುವೆ ಆಗ್ತಿರೋದು ನೋಡಿ ಹೊಟ್ಟೆ ಕಿಚ್ಚು. ಎಂತ ಒಳ್ಳೆ ಬಲಭೀಮನಂತ ಗಂಡ ಸಿಕ್ಕವನಲ್ಲ ಅಂತ ಹಿಂಗೆ ಮಾತಾಡ್ತೀರ ಗೊತ್ತು. ಸೂಟ್ ಕೇಸ್ ಕಳ್ಳ ಅವನು. ಸೂಟ್ ಕೇಸ್ ಕಳ್ಳ ಅವನ್ನ ಬಾಡಿ ಬಿಲ್ಡರ್ ಅಂತ ಕರಿತಾ ಇದೆಯಾ?
ಅವನು ಸೂಟ್ ಕೇಸ್ ಕಳ್ಳ, ಅವನ್ನ ಒಂದೇ ಏಟಲ್ಲಿ ಹೊಡೆದಿದ್ದ ನಮ್ಮಣ್ಣ. ಬಾ ಫೈಟಿಂಗ್ ಬಿಡು, ಕರ್ಕೊಂಡು ಬಂದ್ಬೇಕಾದ್ರೆ ಕರ್ಕೊಂಬತ್ತೀಯಾ? ಯಾರು ಗೆಲ್ತಾರೆ ನೋಡೋಣ, ಫೈಟಿಂಗ್ ಆಡ್ತೀವಿ. ಹಾಂ ನೋಡೋಣ, ಕರ್ಕೊಂಬ. ಅಯ್ಯೋ ನಮ್ಮ ಮುಂದೆ ಬಿಲ್ಡಪ್ ಕೊಡಕ್ಕೆ ಬಂದಿದ್ಯಾ? ಹೈ ನಡಿ ಆಚಕ್ಕೆ. ಕರ್ಕೊಂಬತ್ತೀನಿ ತಗ. ಕರ್ಕೊಂಬಂದು ನನ್ನ ಗಂಡನ್ನ ಬಿಡ್ತೀನಿ. ಫೈಟಿಂಗ್ ಆಡಿವಂತೆ, ಯಾರು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ನನ್ನ ಗಂಡನ ಸೂಟ್ ಕೇಸ್ಗಳ, ನನ್ನ ಹುಡುಗನ ಸೂಟ್ ಕೇಸ್ಗಳನ್ನ ಡೂಪ್ಲಿಕೇಟ್ ಬಾಡಿ ಏನನ್ನ ಮಾತಾಡ್ತೀರಾ? ಇದಾವೆ ನಿಮಗೆ, ಐದಾವೆ ಮಾತಾಡ್ತೀನಿ ನಾನು. ಇದೇನಿದು, ಇವರು ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ತಾನೆ ಇಲ್ಲ. ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ, ಇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಮದುವೆ ಸೆಟ್ ಆಗಿರೋದು ನೋಡಿ ಇವರಿಗೆ ಹೊಟ್ಟೆ ಉರಿ ಅಂತ ಅಂದ್ಕೊಂಡಿದ್ದೆ. ಇವರಿಬ್ರು ಅದೇ ಎಷ್ಟು ಖುಷಿಯಾಗವ್ರಲ್ಲಪ್ಪ. ಇವ್ರು ಖುಷಿಯಾಗಿರೋದು ನೋಡಿದ್ರೆ ನನ್ನ ಬಗ್ಗೆ ಏನು ಇವ್ರು ಯೋಚನೆ ಮಾಡಲ್ವಾ? ನನ್ನ ಬಗ್ಗೆ ಏನು ಇವರು ಅಂದ್ಕೊಂಡೇ ಇಲ್ವಾ? ನನಗೊಂಥರ ಹೆಂಗಿಂಗೂ ಆಗ್ತೈತೆ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಇವರು ಯಾವ ಥರ ಮಾತಾಡ್ತಾ ಇದ್ದಾರೆ ನೋಡಿ. ತಮ್ಮಿ ಏನು ಅವರು ಏನೋ ಮಾತಾಡ್ತಾ ಇದ್ದಂಗಿತ್ತು. ಪ್ರೇಮಕ್ಕ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವರು ಏನೇನೋ ಮಾತಾಡ್ತಾವ್ರೆ. ಮತ್ತು ಅವನು ಸೂಟ್ ಕೇಸ್ ಕಳ್ಳ ಅಂತೆ, ಮತ್ತು ಡೂಪ್ಲಿಕೇಟ್ ಬಾಡಿ ಅಂತೆ, ಅವನು ಮೋಸಗಾರ ಅಂತೆ ಅಂತ ಏನೇನೋ ಮಾತಾಡ್ತಾವ್ರೆ. ಅಲ್ಲ ನೋಡು, ಹಿಂಗೆ ಮಾತಾಡೋದು ಸರಿನಾ? ಇವ್ರು ಮಾತಾಡೋದು ಹೊಟ್ಟೆ ಉರಿತನ್ವಿ, ಅದಕ್ಕೆ ಹಂಗೆ ಮಾತಾಡ್ತಾರೆ ಬಿಡು. ಯಾರೇ ಆಗಲಿ, ಈಗ ಆಪೋಸಿಟ್ ಇರೋ ಅಂಥವ್ರು ನೀನು ನನ್ನ ಮಾತಾಡ್ಸಲ್ಲ ಅಂತಂದ್ರೆ ನೀನು ನನಗೆ ಒಳ್ಳೇದು ಬಯಸ್ತೀಯಾ, ಒಳ್ಳೇದು ಹೇಳ್ತೀಯಾ? ಯಾವತ್ತೂ ಖಂಡಿತ ಇಲ್ಲ. ಕೋಪದಲ್ಲಿ ಶತ್ರುವೇ ಯಾರಾದರೂ ಒಳ್ಳೇದು ಬಯಸ್ತಾರ? ಯಾರು ಒಳ್ಳೇದು ಬಯಸಲ್ಲ. ಇವಾಗ ನೀನು ಅವ್ರಿಗೆ ಶತ್ರು, ಅವರು ನಿನಗೆ ಶತ್ರುಗಳು ಯಾವತ್ತೂ ಶತ್ರುಗಳಿಗೆ ಒಳ್ಳೇದು ಬಯಸಲ್ಲ, ಕೆಟ್ಟದ್ದೇ ಬಯಸೋದು. ನನ್ನ ಶತ್ರು ಯಾವಾಗಲೂ ಹಾಳಾಗಿ ಹೋಗಲಿ ಅಂತಲೇ ಬಯಸೋದು. ಸುಮ್ಮನೆ ದೇವ್ರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಪ್ಪ, ಇನ್ನು ಯಾವ ಶತ್ರುಗಳಿಗೂ ಬೇಡಪ್ಪ ಇಂಥ ಕಷ್ಟ ಅಂತಾರೆ. ಆದರೆ ಯಾವತ್ತೂ ಯಾರು ಹಂಗೆ ಅನ್ನಲ್ಲ. ಏನಾದ್ರೂ ಯಾರ ಮೇಲಾದರೂ ಕೋಪ ಆಯ್ತಂದರೆ ಅವ್ರಿಗೆ ಸರಿಯಾಗಿ ಆಗ್ಬೇಕು, ಹಂಗೆ ಆಗ್ಬೇಕು ಅವ್ರಿಗೆ ಅಂತಾರೆ. ಹಂಗೆ ಇವಾಗ ನೀನು ನನ್ನ ತಮ್ಮನ ಮದುವೆ ಆಗ್ತಿರೋದು ಅವ್ರಿಗೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ತಮ್ಮ ಇರೋದು ನೋಡಿ, ಅವನು ಬುಲೆಟ್ ಗಾಡಿ ತೊಗೊಂಬರ್ತಿರೋದು ನೋಡಿದ್ರೆ ಇವ್ರಿಬ್ರಿಗೂ ತಡ್ಕೊಳಕ್ಕಾಗ್ತಿಲ್ಲ, ಉರಿತಾ ಐತೆ. ಹತ್ಕೊಂಡು ಇಬ್ರಿಗೂ ಕೆಳಗಿಂದನ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಗ್ತಾ ಐತೆ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ಬಿಡು. ಆದ್ರೂ ಅವ್ರು ಹಂಗೆ ಮಾತಾಡ್ಬಿಟ್ರಲ್ಲ, ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು. ನೋಡಿ ಇವ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ಬೇಜಾರಾಗ್ಬಿಡ್ತು. ನೋಡು ಹೆಂಗೆ ಮಾತಾಡ್ಬಿಟ್ರಲ್ಲ, ಈ ಥರನಾ? ನಾನು ಹಿಂಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಡೂಪ್ಲಿಕೇಟ್ ಬಾಡಿ ಏನೆಲ್ಲ ಮಾತಾಡ್ಬಿಟ್ರು. ಅಪ್ಪ ಮಾತುಗಳು. ಯಾರೇ ಆಗಲಿ, ಇವಾಗ ಶತ್ರುಗಳಿಗೆ ಯಾರಾದರೂ ಕೆಟ್ಟದ್ದು ಬಯಸ್ತಾರ? ಯಾರು ಬಯಸಲ್ಲ. 100ಕ್ಕೆ 1% ಕೆಟ್ಟದ್ದೇ ಬಯಸೋದು, 100ಕ್ಕೆ 100% ಯಾರು ಒಳ್ಳೇದು ಬಯಸಲ್ಲ. ಯಾಕೆ ಗೊತ್ತಾ? ಅವರು ಶತ್ರುಗಳಲ್ವಾ, ಅದಕ್ಕೆ ಯಾರ್ಯಾರಿಗೂ ಯಾವತ್ತೂ ಒಳ್ಳೇದು ಬಯಸೋ ಅಂಥದ್ದು ಇಲ್ಲವೇ ಇಲ್ಲ ಇವಾಗಿನ ಕಾಲದಲ್ಲಿ. ಯಾರೋ ಒಟ್ಟಲ್ಲಿ ನಮಗೆ ಅವರು ಆಗಲ್ಲ, ಮಾತಾಡ್ಸಲ್ಲ ಅಂತಂದರೆ ಯಾವತ್ತೂ ಕೆಟ್ಟದ್ದು ಒಳ್ಳೇದು ಬಯಸಲ್ಲ, ಕೆಟ್ಟದ್ದೇ ಬಯಸೋದು. ಅದಕ್ಕೇ ನಾನು ತನ್ವಿಗೆ ಈ ರೀತಿ ಹೇಳಿ ಸಮಾಧಾನ ಮಾಡ್ತಾಯಿದ್ದೀನಿ. ತನ್ವಿ ತಲೆ ಕೆಡಿಸ್ಕೋಬೇಡ, ಈ ಥರನೇ ಮಾತಾಡೋದು, ಆಗಲ್ಲ ಅಂತಂದರೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ತನ್ವಿ ಈ ಥರ ಅವಳು ಯೋಚನೆ ಮಾಡ್ತಾವಳೆ, ಅವಳಿಗೆ ಹೆಂಗೋ ಸ್ವಲ್ಪ ಸಮಾಧಾನ ಮಾಡ್ತೀನಿ. ನೋಡ್ತಾ ಇದ್ದೀನಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.